ಜೈ ಹಪ್ಪಳ. ಜೈ ಮೋದಿಜಿ. ಜೈ ಮೋದಿ ಸರ್ಕಾರ. ಬೇಳೆ ಹಪ್ಪಳ ಅಂತೂ ಮಾಡಲೇಬೇಡ್ರಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನನ್ನ ಕೈಲಂತೂ ಆಗಲ್ಲ. ನನ್ನ ಕೈಲಾಯ್ತಾ ಇಲ್ಲ. ತಿನ್ನೋದು ಬೇಡ, ಮಾಡೋದು ಬೇಡ. ಹಪ್ಪಳ ಸವಾಸ. ಕೈ ಮುಗ್ದು ಎದೋಳಿ ಅಮ್ಮ. ಭಗವಾನ್, ಬರೀ ಇಂಥದೆಯಾ? ಏಯ್ ಸೋಂಬೇರಿ. Hey everyone, how are you all? Welcome back to my YouTube channel. ಆ್ಯಂಡ್ ದಿಸ್ ಈಸ್ ಅ ಕಂಟಿನ್ಯೂಯೇಷನ್ ವ್ಲಾಗ್. ಹಳೆ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ನಾನು ಲೇಖನ ಮನೆಗೆ ಬಂದ್ವಿ. ಆ್ಯಂಡ್ ನನ್ನ ಹಳೆ ವ್ಲಾಗಿಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಬಂದಿದೆ ಆ್ಯಂಡ್ ತುಂಬ ಖುಷಿ ಆಯಿತು. ಒಳ್ಳೆ ವ್ಯೂಸ್ ಕೂಡ ಬಂದಿದೆ. ಹೀಗೆ ವ್ಲಾಗ್ ಮಾಡ್ತಾ ಇರಿ ಅಂತ ಎಲ್ಲ ಸಪೋರ್ಟ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ನಾವು ಮ್ಯಾಗಿಗೋಸ್ಕರ ಸ್ವಲ್ಪ ಗ್ರೂಮಿಂಗ್ ಐಟಮ್ಸ್ನ ಆರ್ಡರ್ ಮಾಡಿದ್ವಿ. ಅವಳಿಗೆ ಬಾಚಣಿಗೆ, ನೇಲ್ ಕಟ್ಟರ್, ಸ್ನಾನ ಮಾಡಿಸೋದಕ್ಕೆ ಎಲ್ಲ. ಬಟ್ ಟ್ರ್ಯಾಜಿಡಿ ಏನು ಅಂದರೆ ಅವಳು ಯಾವುದೂ ಯೂಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ನೇಲ್ ಕಟ್ಟರಲ್ಲಿ ನೇಲ್ ಕಟ್ ಮಾಡೋಕ್ಕೆ ಹೋದರೆ ತುಂಬ ರೋಸ್ತಾ ಇದ್ದಾಳೆ. ನೀವೇ ನೋಡ್ಬೋದು, ಅವಳಿಗೆ ಇದೆಲ್ಲ ತೋರಿಸಿದ್ರು ಅವಳಿಗೇನು ಇದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ. ತಲೆ ಬಾಚಿಸ್ಕೊಳ್ಳೋದು ಮಾತ್ರ ಚೆನ್ನಾಗಿ ಬಾಚಿಸ್ಕೊತಾಳೆ, ಲೈಕ್ ಮಸಾಜ್ ಥರ ಅವಳಿಗೆ ಫೀಲ್ ಆಗುತ್ತೆ ಅನಿಸುತ್ತೆ. ಬಟ್ ಅದನ್ನು ಬಿಟ್ಟರೆ ನೇಲ್ ಕಟರ್ ಅಂತೂ ಮುಟ್ಟಕ್ಕೆ ಬಿಡ್ತಾ ಇಲ್ಲ. ಅವಳು ಕೈ ಮುಟ್ಟಕ್ಕೆ ಹೋದರೆ ಕಚ್ಚಕ್ಕೆ ಬರ್ತಾ ಇದ್ದಾಳೆ. ಲೇಖನ ಅಂದ್ರೂ ಮಾಸ್ಕ್ ಎಲ್ಲ ಹಾಕಿಬಿಟ್ಟು ಟ್ರೈ ಮಾಡಿದ್ಲು. ಬಟ್ ಅವಳು ಕೈ ಏನೋ ಕೊಡ್ತಾಳೆ, ಬಟ್ ಕಟ್ ಮಾಡೋ ಟೈಮಲ್ಲಿ ಕೈ ತಗೊಂಡ್ಬಿಡ್ತಾ ಇದ್ದಾಳೆ. ಸೊ ಅದಕ್ಕೆ ಯಾಕೆ ಸುಮ್ಮನೆ ಫೋರ್ಸ್ಫುಲಿ ಮಾಡೋದು ಬೇಡ, ಮುಂದೆ ನೋಡೋಣ ಯೂಸ್ ಆಗುತ್ತೆ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ವಿ. ನಾವು ಮುಂಚೆಯಿಂದನೇ ಇದನ್ನೆಲ್ಲ ರೂಢಿ ಮಾಡಿಸ್ಬೇಕಿತ್ತು. ಬಟ್ ಇವಾಗ ಸಡನ್ನಾಗಿ ಅವಳಿಗೆ ಇದನ್ನೆಲ್ಲ ತೋರಿಸಿದ್ರೆ ಅವಳು ತುಂಬ ನರ್ವಸ್ ಆಗ್ತಾ ಇದ್ದಾಳೆ. ಅದಕ್ಕೆ ನಾವೇನು ಫೋರ್ಸ್ ಮಾಡಲಿಲ್ಲ. ಬಟ್ ಅವಳಿಗೆ ಶರ್ಟ್ ಹಾಕ್ಕೊಳ್ಳೋದು ಅಂದರೆ ತುಂಬ ತುಂಬ ಇಷ್ಟ. ಅದನ್ನು ತುಂಬ ಸೋಂಬೇರಿ ಥರ ಇರ್ತಾಳೆ. ಅದನ್ನು ನಾವೇ ಹಾಕಬೇಕು, ಎದ್ದು ಕೂತ್ಕೊಳ್ಳಲ್ಲ, ಮಲ್ಕೊಂಡ್ಬಿಡ್ತಾಳೆ. ನೀವೇ ನೋಡಿ. ಆ್ಯಂಡ್ ನಾನಿವತ್ತು ಮಧ್ಯಾಹ್ನ ರೈಸ್ ಆ್ಯಂಡ್ ಸಾಂಬಾರ್ ಜೊತೆ ಸ್ವಲ್ಪ ಗ್ರಿಲ್ ಚಿಕನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಮ್ಯಾರಿನೇಷನ್ ಆಲ್ರೆಡಿ ಆಗಿತ್ತು. ಟ್ರಸ್ಟ್ ಮೀ ಗೈಸ್, ಯಾವ ರೆಸ್ಟೋರೆಂಟ್ಸ್ಗೂ ಕಮ್ಮಿ ಇರಲ್ಲ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ನಾನು ಇದರ ರೆಸಿಪಿನ ಆಲ್ರೆಡಿ ನನ್ನ ಫಸ್ಟ್ ಆರ್ ಸೆಕೆಂಡ್ ವ್ಲಾಗಲ್ಲಿ ಹಾಕಿದ್ದೀನಿ. सारी सारी रात जगावे यादारों से करते रावे आए क्यों ना आए सुबह तेरी होके मरा जुंदे झाड़. This was my lunch. So 3 pieces of chicken breast and ಮೊಳಕೆ ಹುರುಳಿಕಾಳು ಸಾರು. Chicken is so tender. ಚೆನ್ನಾಗಿ ರೋಸ್ಟ್ ಆಗಿದೆ. Very nice. I feel like same as grilled chicken what we eat in restaurants. ಇದನ್ನು ನಾನು ಆಲ್ರೆಡಿ ಮ್ಯಾರಿನೇಟ್ ಮಾಡಿದ್ದೆ.
ಊಟ ಮುಗಿಸ್ಕೊಂಡು ಸಂಜೆ ನಾನು ಮ್ಯಾಗಿ ಮತ್ತು ಇಪ್ಪಿ 3 ಜನ ಟೆರೆಸ್ ಮೇಲೆ ವಾಕಿಗೆ ಬಂದಿದ್ವಿ. ಅವರಿಬ್ಬರು ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಇಟ್ಸ್ ಅ ಪ್ಲೇ ಟೈಮ್ ಫಾರ್ ದೆಮ್. ಎವ್ರಿ ಡೇ ನಾನು ಆಚೆ ಈ ಥರ ಟೆರೆಸ್ ಇಲ್ಲ ರೋಡಿಗೆ ಕರ್ಕೊಂಡೋಗಿ ವಾಕ್ ಮಾಡಿಸ್ತೀನಿ. ಇಬ್ಬರು ನನ್ನ ಜೊತೆ ಬಂದುಬಿಡ್ತಾರೆ, ಇಬ್ಬರು ನನ್ನ ಜೊತೆ ವಾಕ್ ಮಾಡ್ತಾರೆ. ದಿಸ್ ಇಸ್ ಸೋ ಕ್ಯೂಟ್ ಅಲ್ಲ, ನೀವೇ ನೋಡಿ. ಮ್ಯಾಗಿ ನೋಡಿ ಖುಷಿಯಾದರೆ ಸಾಕು, ಎಲ್ಲಂದ್ರಲ್ಲೇ ಒದ್ದಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅದಕ್ಕೆ ನಾವು ಅವಳಿಗೆ ಯಾವಾಗಲೂ ಶರ್ಟ್ ಹಾಕಿರ್ತೀವಿ. ಅಮ್ಮ ಇವತ್ತು ಹಪ್ಪಳ ಮಾಡ್ತೀನಿ ಅಂದ್ಬಿಟ್ಟು ಆಂಟಿನ ಕೂರಿಸ್ಕೊಂಡು ಕೂತಿದ್ದಾರೆ. ಅವ್ರ ವ್ಯತೆನ ನೀವೇ ನೋಡಿ. ನೋಡ್ಬೇಕು ಕಾಣೆ ನೋಡಿ ಗೈಸ್, ನಮ್ಮ ಮನೇಲಿ ಹಪ್ಪಳ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಆಂಟಿ ಮತ್ತು ಅಮ್ಮ. ಆಂಟಿ ಏನು ಹಪ್ಪಳ ಆಂಟಿ ಇದು? ಬೇಳೆ ಬೇಳೆ ಬೇಳೆ, ಉದ್ದು, ಹುರುಳಿ, ಅಲಸಂದೆ, ಬೇಳೆ. ಸ್ಪೈಸಿ ಇರುತ್ತಲ್ವಾ ಇದು? ಖಾರ? ಖಾರ. ನಿಧಾನ ಮಧ್ಯ ತಳ್ಳು ಕೊಸಿಬೇಡಿ, ಮುರ್ಕೊಂತವಿ. ನೀವೇ ಹೇಳ್ರಿ ಎಲ್ಲ ಎಷ್ಟೆಷ್ಟು ಏನೇನು ಹಾಕಿದ್ದೀರಾ ಅಂತ. ಎಲ್ಲ 1 kg 3 ಥರ ಬೇಳೆ ಇವು. ಅದಕ್ಕೆ ಉಪ್ಪು, ಹುಳಿ, ಖಾರ, ಜೀರಿಗೆ ಎಲ್ಲ ಹಾಕ್ಬಿಟ್ಟು ಕಲಸಿಡೋದು ಒಂದು ರಾತ್ರಿ. ನಿಂಬೆ ಹುಳಿ, ಮಜ್ಜಿಗೆ. ಇದನ್ನ ಏನು ಇಲ್ಲೇ ಒಣಗ್ಸೋದ, ಆಚೆ ಒಣಗ್ಸೋದ? ಅಲ್ಲಿ ಒಂದು ಆಗಲಿ ಇಲ್ಲೇ ಇರಲಿ, ಬೆಳಿಗ್ಗೆ ಆಚೆ. ಅಮ್ಮ ಫುಲ್ ಸ್ಪೀಡ್ ಆಗಿಬಿಟ್ಟಿದ್ದಾರೆ. ಮಧ್ಯೆ ಮಾತ್ರ ತೆಳ್ಳು ಬರಬಾರ್ದು, ಸುತ್ತ ತೆಳ್ಳು ಬರಿ. ಮಧ್ಯೆ ದಪ್ಪ ಆಗ್ಬಿಟ್ಟು ಸೀದು ಬಿಡ್ತೇವೆ. ಅವಾಗೆಲ್ಲ ಒಣಕೆಲಿ ಕುಟ್ಟೋದು ಕಣವ, ಒಣಕೆ ತಗೊಂಡ. ಆಗ್ಲೇ ನೀವು ಮನಸ್ಸಿಲ್ಲಕ್ಕಂತೂ ಹಂಗೆ ಕೊಟ್ಟು ಹಪ್ಪಳ ಸವಾಸ ಬೇಡ. ಮತ್ತೆ ಯಾಕೆ ಮಾಡ್ತಿದ್ದೀರಾ ಹಪ್ಪಳ? ಇವ್ರ ವ್ಯತೆ ನೋಡೋಕ್ಕಾಗ್ದಲೇ ರಂಜಿತ್ ಬಂದು ಹೆಲ್ಪ್ ಮಾಡ್ತಾ ಇದ್ರು. ಯಾವುದೋ ಅಗಾರ್ದು ಏನಲ್ಲ ಕುಟ್ಟಾವ. ಅವಾಗೆಲ್ಲ ಒನ್ಕೆಲೆ ಕುಟ್ಟಿ, ಭತ್ತ ಕುಟ್ಟಿ ರಾಗಿ ಗೀಸಿ. ಅವಾಗ ಹಂಗೆ ಅವರು ಹಾಡು ಹೇಳ್ಕೊಂಡು ಎಲ್ಲ ಕೆಲಸಗಳು ಮಾಡ್ಕೊಂಡ್ಬಿಡೋರು ಕಣು. ರಾತ್ರಿ ಹಾಡು ಹೇಳೋರಂತೆ ನಮ್ಮಮ್ಮ. ಅಪ್ಪ ಹಂಗೆ ಎತ್ತು ಐಸ. A few moments later. ಅಗಲಕ್ಕೂ ಕುಟ್ಕೊಂಡು ಹೋಗಂಗೆ ಅಗಲ ಮಾಡ್ಕೊಂಡು ಹಂಗೆ ಕುಟ್ಕೊಂಡು 2000 years later. ಇವಾಗ ಅಂಟ್ತಾ ಇಲ್ಲ ಅಲ್ಲ? ಹಂಗೆ ಫಸ್ಟ್ ಒಂದು ಸ್ವಲ್ಪ ಬೇಕೆ ಆಗುತ್ತೆ. ಕುಟ್ಟೋದು, ಕುಟ್ಕೊಳ್ಳೋದು. ಕಲ್ಲು ಭಾರಿ ದೊಡ್ಡದಾಗ ಸಣ್ಣದ ತರನ ಸಣ್ಣದ ಅದ್ರಲ್ಲಿ ಹೇಳೋಕೆ ಆಗಲ್ಲ, ಕೈದೇ ಸರಿ. ಅದೆಷ್ಟು ಸಲ ಕುಕ್ಕೊಳ್ತೀಯ? ಕೆಚ್ಚಲ್ಲ ಅದ್ರಲ್ಲಿ. ನನ್ನ ಕೈಲಿ ಇನ್ನೊಂದ್ಸತಿಗೆ ಭಾರಿ ಹಿಂಸೆ ಆಗುತ್ತೆ. ಅದಕ್ಕೆ ಕರೆದಿದ್ದು ತಿನ್ನೋದು ಬೇಡ, ಮಾಡೋದು ಬೇಡ.
ಹಪ್ಪಳ ಸವಾಸ. ಸಿಟ್. ನಾನು ಕುತ್ಕೊಂಡು ಇಲ್ಲಿ ಹೆಲ್ಪ್ ಮಾಡಿಕೊಡ್ತಾ ಇದ್ದೆ. ನಮ್ಮ ಕೈಲಂತೂ ಆಗಲ್ಲ. ಹಪ್ಪಳ ಏನಮ್ಮ? ಬೇಳೆ ಹಪ್ಪಳ ಅದು ಹಿಟ್ಟು ತಯಾರು ಮಾಡೋದಿದೆ ನೋಡ್ರಿ, ತುಂಬಾನೇ ಕಷ್ಟ. ನಾವು ಹೆಂಗಸ್ರ ಕೈಲಿ ಕುಟ್ಟಕ್ಕಾಗಲ್ಲ. ಮತ್ತೆ ಏನಕ್ಕೆ ಮಾಡಕ್ ಹೋಗ್ತಿದ್ರಿ? ಇಷ್ಟೊಂದು ಸಾಹಸ ಯಾಕೆ ತೋರಿಸ್ತಿದ್ದೀರಾ? ಎಲ್ಲರೂ ಮಾಡ್ತಾರಲ್ಲ, ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದು ಕುಟ್ಟಿ ಮಾಡೋದೇ ದೊಡ್ಡ ಇದು. ತುಂಬಾ ಚೆನ್ನಾಗಿ ಬರ್ತಾ ಕುಟ್ಟು ಮಾಡಿದ್ರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದು ಗಂಡಸರು ಕುಟ್ಟಿದ್ರೆ ಸೈ. ನಮ್ಮ ಕೈಲಂತೂ ಆಗಲ್ಲ. ಅದು ಕಲ್ಲು ಹಿಂಗೆ ಅಲ್ಲಾಡ್ಸಾಕು ಆಗಲ್ಲ. ಫುಲ್ಲು ಮೇಣ ಥರ ಆಗ್ಬೇಕು ಅದು ಕುಟ್ಟಿದ್ದು. ಅದು ಆಮೇಲೆ ಒಸಿ ಹಾಕಿ ತುಂಬ ಈಸಿ. ಅದು ಒಸಿಯೋದು ಅದು ಹೊಡ್ಕೋಬಾರ್ದು. ಹೊಡಿದಂಗಿದ್ರೆ ತುಂಬಾ ಚೆನ್ನಾಗಿ ಹಪ್ಪಳ ಚೆನ್ನಾಗಿ ಬರ್ತದೆ. ಬೇರೆ ಹಪ್ಪಳ ಲಾಸ್ಟ್ ಅದು ಮಾಡಿದ್ರೆ ಮುಗಿದು. ಲಾಸ್ಟ್ ಉಂಡೆ 2 ಉಂಡೆ ಮಾಡಿದ್ದೀವಿ. ಇನ್ನೊಂದು ಎಲ್ಲ ಒಣಗಿಸಿದ್ದೀರಾ? ಇನ್ನೊಂದು ಸ್ವಲ್ಪ ಇದೆ ತರ್ತೀವಿ. ಓಹೋ ಹೋ ಹೋ. ಮಂಚ ಫುಲ್ಲು ಹಪ್ಪಳ ಮಯ ಸೇರಿ 3 kg ಹಪ್ಪಳ ಹ್ಞೂ 300 ಬರ್ಬೋದು ಒಂದು ಅಂದಾಜು. No comments. ನೋಡ್ರಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಇವು ಎಣ್ಣೆಲಿ ಹಾಕಿದ್ರೆ ಸಖತ್ತು ಟೇಸ್ಟು. ನೋಡೋಣ ಹೆಂಗೆ ಬರುತ್ತೆ ರೆಡಿ ಟೇಸ್ಟ್. ಹಪ್ಪಳ ಹಿಂಗೆ ಬರಲ್ಲ. ನಾವು ಮಾಡಿದ ಹಪ್ಪಳ ತುಂಬಾನೇ ಟೇಸ್ಟ್ ಇರುತ್ತೆ. ಜಾಸ್ತಿ ಜೀರಿಗೆನೇ ಜಾಸ್ತಿ, ಜೀರ್ಣ ಆಗಲಿ ಅಂತ. ಜೀರಿಗೆ, ಆಮೇಲೆ ಮೆಣಸಿನ ಪುಡಿ, ಖಾರದ ಪುಡಿ, ಉಪ್ಪು, ಸೋಡಾ ಫುಲ್ ಒಂದು ಪ್ಯಾಕ್ ಹಾಕಿರೋದು. ನಿನ್ನೆ ಮಧ್ಯಾಹ್ನ ಕಲಸಿರೋದು. ನಿನ್ನೆಯಿಂದ ಸಾಹಸ ಕೈ ಹಾಕಿದ್ದೀರಾ ಅನ್ನಿ. ನಿನ್ನೆ ಕಲಸಿ ಇವತ್ತು ಮಧ್ಯಾಹ್ನ ಮಾಡಿರೋದಕ್ಕೆ ತುಂಬಾ ಚೆನ್ನಾಗಿ ಬರ್ತೀವಿ. ಸ್ವಲ್ಪನೂ ಬಿರಿಯಲ್ಲ. ಅಂದಾಜೊಂದು 300 ಆಗುತ್ತೆ. 300 ಹಪ್ಪಳ ಆಗುತ್ತೆ. ಸಖತ್ತು ಟೇಸ್ಟ್ ಆಗಿ ಬಂದಿದೆ ಹಪ್ಪಳ. ಹಪ್ಪಳದ ಕತೆ ಇನ್ನೂ ಮುಗ್ದಿರಲಿಲ್ಲ. ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಮಳೆ ಮಾತ್ರ ತುಂಬ ಜೋರಾಗಿ ಬಂತು. ವೆದರು ತುಂಬ ಚೆನ್ನಾಗಿತ್ತು. ಬಾನಲಿ ಬದಲಾಗು ಬಣ್ಣವೇ ಭಾವನೆ, ಹೃದಯವೂ ಹಗುರಾಗಿ ಹಾರುವ ಸೂಚನೆ, ಮನದ ಹೂಬನದಿ ನೆನಪೇ ಹೂವಾಯ್ತು. ಅದೇ ಮಾತು ಅದೇ ನೋಟ ಮರೆ. ಕೊನೆ ಹಪ್ಪಳ ಭಾರಿ ಎತೆ. ಎಂದು ಈಗ ಹಪ್ಪಳ ಸವಾಸಕ್ಕೆ ಹೋಗ್ಬೇಡ್ರಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ? ಇನ್ನೊಂದ್ಸಲ ಹೇಳು. ಎಂದು ಈಗ ಹಪ್ಪಳ ಸವಾಸಕ್ಕೆ ಹೋಗ್ಬೇಡ್ರಿ. ಬೇಳೆ ಹಪ್ಪಳ ಅಂತೂ ಮಾಡಲೇಬೇಡ್ರಿ. ಮತ್ತೆ ಯಾಕೆ ಮಾಡಿದ್ರಿ? ಫ್ರೆಂಡ್ಸ್ಗಳು ಒಂದು 5-6 ಜನ ಇದ್ದರೆ ಮಾತಾಡ್ಕೊಂಡು ಮಾಡಿದರೆ ಬೆಸ್ಟು. ಒಬ್ಬೊಬ್ರು ಮಾಡಿದರೆ ಮಾಡೋಕ್ಕಾಗಲ್ಲ. ಕೊನೆ ಹಪ್ಪಳ ಕೈ ಮುಗಿದು ಕೊನೆ ಹಪ್ಪಳ ಉಜ್ಜಿ ಕೈ ಮುಗಿದು ಸಾಕು ಸವಾಸ ಅಂತ ಮುಗಿಸ್ತಾ ಇದ್ದೀನಿ. Eternity later. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೈ ಹಿಂದ್, ಜೈ ಹಪ್ಪಳ, ಜೈ ಮೋದಿಜಿ, ಜೈ ಮೋದಿ ಸರ್ಕಾರ. ಅಯ್ಯೋ ಭಗವಂತ. ಒಬ್ಬೊಬ್ರು ಮಾಡೋ ಹಪ್ಪಳ ಅಲ್ಲ. ಸಮಯ 4:35. ಬೆಳಿಗ್ಗೆ 12 ಗಂಟೆಯಿಂದ ಹಪ್ಪಳ ಕೂತಿರೋದು.
ಒಬ್ಬೊಬ್ರಂತೂ ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್ಗಳಿದ್ರೆ ಹಪ್ಪಳ ಮಾಡ್ಬೋದು. ಇಂಥ ಸವಾಸ ಕೈ ಹಾಕ್ಬೇಡ್ರಿ ಬೇಳೆ ಹಾಕೋಕ್ಕೆ. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಸತತವಾಗಿ 5 hours. 5 hours ಬೆಳಿಗ್ಗಿಂದ 4:35. 4:15. ಕೊನೆ ಹಪ್ಪಳ ಮುಗಿಸ್ಬಿಡಿ. ಟೈಮ್ 4:35. ಕೈ ಮುಗ್ದು ಎದೋಳಿ ಅಮ್ಮ. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.